So the biggest fear I had with the Himalayan was it was a tube tire and it's the rim. So I want to learn how to remove the tire ourselves when we are stuck in nowhere. So we have come down to Sameer's shop. So he's going to help us teach how to remove and fix the tire back to the motorcycle, and also how to remove the tire tube out of it and put a puncture. It took open ಮಾಡಿದ್ರೆ ಏನೇನು ಐತೆ ಏನು ಸಿಗುತ್ತೆ ನೋಡೋಣ. ಎಲ್ಲಿ ಟ್ರಿಪ್ಪಿಂಗಾ? ಟ್ರಿಪ್ಪಿಂಗ್ ಅಲ್ಲ, ಲರ್ನಿಂಗ್. ಓಕೆ. ಇದರಲ್ಲಿ ಯಾವುದೂ ಆಗಲ್ಲ. ಟೈರ್ ಬಿಚ್ಚೋಕ್ಕೂ ಆಗಲ್ಲ ಇದರಲ್ಲಿ. ಇದು ಟೈರ್ಗೆ ಆಗಲ್ವಾ ಇದು? ಗ್ಯಾರಂಟಿ ಮಾತ್ರ ಆಗುತ್ತೆ, ಅದು ಯಾವುದೂ ಆಗಲ್ಲ ಅದರಲ್ಲಿ. ಗ್ಯಾರಂಟಿ ಮಾತ್ರ ಅಷ್ಟೇ. ಇದು ಇಲ್ಲ, ಇದಾಗುತ್ತೆ. ಓಕೆ ಓಕೆ. ಫಸ್ಟು ರಿಯರ್ ಟೈರ್ ನೋಡ್ಬಿಡೋಣ, ಆಮೇಲೆ ಫ್ರಂಟ್. ಇನ್ನೊಂದು ಸಾರಿ ಫುಲ್ ರಿವ್ಯೂ ಮಾಡಿಬಿಟ್ಟು ಹಾಕು, ನೋಡ್ಕೊತೀನಿ. ನೆಕ್ಸ್ಟ್ ಸ್ಟೈಲ್ ಟೈರ್ ಸೇಮ್. ಓಕೆ ಓಕೆ. ಹಿಂಗೆ ಇದಕ್ಕೆ ಇನ್ನೂ ಬೇಕಾಗುತ್ತಿಲ್ಲ, ನೀವು ಹಿಂಗೆ ಹೊಡಿಬೇಕಾಗುತ್ತೆ. ಯೂಸ್ ಆಗುತ್ತೆ, ಆದರೂ ಇಲ್ಲಿ ಕಟ್ಟಾಗಿಬಿಡುತ್ತೆ. ಇದು ಹೊಡಿಯಲ್ಲ. ಇದು ಬಂದು ಫ್ರಂಟಿಗೂ ಯೂಸ್ ಆಗುತ್ತೆ. ಫ್ರಂಟು ಸೇಮ್ ಸೈಜ್ ಅಲ್ಲ, ಫ್ರಂಟಿಗೂ ಯೂಸ್ ಆಗಿಬಿಡುತ್ತೆ. ಹಿಂಗೆ ಕವಿಡ್ ಹಿಂಗೆ ಹೊಡಿಬೋದು ಇದರಲ್ಲಿ. ಆಮೇಲೆ ನಿಮಗೆ ಸ್ಕ್ರೂ ಡ್ರೈವರ್ ಇದೆಯಲ್ಲ, ಹಿಂಗೆ ಹಾಕೋಗುತ್ತೆ. ಈ ಗ್ಯಾಪ್ ಏನದು ಬ್ರೇಕ್ ಪ್ಯಾಡ್ ಲೂಸ್ ಮಾಡೋದಾ? ಹೌದು. ನೀವು ಮುಂಚೆನೇ ಬ್ರೇಕ್ ಪ್ಯಾಡ್ ಲೂಸ್ ಮಾಡ್ಕೊಂಡ್ರೆ ನಿಮಗೆ ಈಜಿ. ಇಷ್ಟು ಗ್ಯಾಪ್ ಬಂದುಬಿಡುತ್ತೆ ನಿಮಗೆ. ಹೌದು. ಆಮೇಲೆ ನೀವು ಲೂಸ್ ಮಾಡ್ಕೋಬೇಕು. ಸೊ ಫಸ್ಟು ಸ್ವಲ್ಪ ಲೂಸ್ ಮಾಡೋಕ್ಕೆ ಮುಂಚೆನೇ ಬ್ರೇಕ್ ಪ್ಯಾಡ್ ಲೂಸ್ ಮಾಡ್ಕೊಬೇಕು ನಾವು. ಫಸ್ಟು ಇದು ಲೂಸ್ ಮಾಡಲಿ ಇಲ್ಲ, ಅದು ಲೂಸ್ ಮಾಡ್ಕೋಬೇಕಾ ನೀವು. ಅಂದರೆ ಈ ಗ್ಯಾಪ್ ಕ್ರಿಯೇಟ್ ಮಾಡ್ಕೊಬೇಕು ನಾವು. ಹೌದು. ಪರ್ಫೆಕ್ಟ್. ನಮಗೆ ನಿಮ್ಮ ಟೂಲ್ಸ್ ಸೆಟ್ ಆಗ್ತಾ ಇಲ್ಲ. ಇರಪ್ಪ, ನಮ್ಮ ಟೂಲ್ಸ್ ಎಲ್ಲ ಮಾಡು. ಬೇಡ ಅದು ನಮಗೆ ಅಷ್ಟು ಕೈ ಬರಲ್ಲ. ಬರಲ್ಲ, ಅದು ದೊಡ್ಡದು ಇದೆ. ಇಲ್ಲ, ಇದು ಹಾಕೊಳ್ಳಿ ಎಕ್ಸ್ಟ್ರಾ. ಇಲ್ಲ, ಆಯ್ತು, ಅದು ಲೂಸ್ ಆಯಿತು. ಇದು ಬಂದು ಫುಲ್ಲು ತೆಗಿಬಾರ್ದು, ಇಷ್ಟಲ್ಲಿ ಇಕ್ಕೋಬೇಕು. ಓಕೆ. ಏನು ಇರಲ್ಲ, ಇಟ್ಕೋಬೇಕು. ಆಮೇಲೆ ತಗೋಬೇಕು. ಆ ಕಡೆ ಗ್ಯಾಪ್ ಬರೋದಕ್ಕೆ ಆ ಕಡೆ. ಇದು ಇಸ್ಕೊಟ್ರೆ ಇರುತ್ತಲ್ಲ, ಇದು ಹಾಕೋಬಿಟ್ಟು ಒಂದು ಕೈಯಲ್ಲಿ ವೀಲ್ ಇಟ್ಕೋಬೇಕು. ಇಲ್ಲಿ ಇಟ್ಕೊಬೇಕು. ಇಲ್ಲಿ ಮೇಲೆ ಎತ್ತಿ ಇಟ್ಕೋಬೇಕಾಯ್ತು. ಓಕೆ. ಬಂದಿದ್ಮೇಲೆ ಇದು ಕೈಯಿಂದ ಹಿಂಗೆ ಹಿಡ್ಕೋಬೇಕು. ಫಸ್ಟ್ ನೀನು ಮಾಡಿಬಿಡು, ನೆಕ್ಸ್ಟ್ ಮಾಡ್ತೀನಿ ನೋಡ್ಕೊಂಡು. ಓಕೆ. ನೆಕ್ಸ್ಟ್ ಚೈನಾ? ನೆಕ್ಸ್ಟ್ ಚೈನ್ ಬರಲ್ಲ, ಅದು ಬರಲ್ಲ. ನೆಕ್ಸ್ಟ್ ಇದು ಬರುತ್ತೆ. ಇದು ಏನು, ಅದಕ್ಕೇನು ಸ್ಕ್ರೂ ಸಿಸ್ಟಮ್ ಏನಿರಲ್ವಾ? ಜಸ್ಟು ಏನೂ ಇರಲ್ಲ ಇದಕ್ಕೆ. ಜಸ್ಟ್ ಹಂಗೆ ಇರ್ತದೆ ಅಷ್ಟೇ. ಜಸ್ಟ್ ಹಿಂಗೆ ಬಿಟ್ಬಿಡೋದು. ಥಂಡರ್ ಬರ್ಡಲ್ಲಿ ಡಿಫ್ರೆಂಟ್ ಆಗಿದೆಯಲ್ಲ, ಇದರಲ್ಲಿ ಈಸಿ ಆಗಿದೆ. ಇದು ಅದು ಸಪ್ರೇಟು, ಅದು ಫಿಕ್ಸಿಂಗು. ಚೈನ್ ಸ್ಪ್ರಾಕೆಟ್ ಫಿಕ್ಸ್ ಇರುತ್ತೆ. ಸರಿ. ಇದು ಮಾತ್ರ ಕೆಳಗೆ ಬೀಳುತ್ತೆ. ಓಕೆ ಓಕೆ ಓಕೆ. ಆತಾಯ. ಸೊ ಅದಕ್ಕೇನು ಬೋಲ್ಟ್ ಸಿಸ್ಟಮ್ ಏನಿಲ್ಲ? ಏನಿಲ್ಲ. ಆಮೇಲೆ ಚೈನು ಮೇಲೆಯಿಂದ ಕೆಳಗಡೆ ಇರ್ಬೇಕಾ ಹಿಂಗೆ. ಇಲ್ಲಿ ಲಾಕ್ ಮಾಡಬೇಕಾ, ಕೆಳಗೆ ಅಲ್ಲಿ ಹಾಕೊಂಡು ಬೆಸ್ಟ್ ಆಗಬಾರ್ದು ಅಂತ. ಕೆಳಗಡೆ ಬೀಳಬಾರ್ದು. ಆಚೆ ಎತ್ಕೋಬೇಕು. ಅದು ಮತ್ತೆ ಈ ಜಾಗದಲ್ಲಿ ಇದಕ್ಕೆ ಬಿಡದಾಗ, ಮತ್ತೆ ಇದು ಇಲ್ಲಿಗೆ ಬಿಡಬೇಕಾ ನಿಮಗೆ. ಟೂಲ್ಸ್ ಎಲ್ಲೂ ಹೋಗಲ್ಲ, ಒಂದೇ ಅದ್ರ ಮೇಲೆ ಇರಬೇಕಲ್ಲ. ಓಕೆ. ಅಷ್ಟೇ. ಮತ್ತೆ ಟೈರ್ ಓಪನ್ ಮಾಡಬೇಕಾ? ಟೈರ್ ಓಪನ್ ಮಾಡಬೇಕು. ಫಿಕ್ಸ್ ಮಾಡೋಕೆ ನಾನು ಫಿಕ್ಸ್ ಮಾಡ್ತೀನಿ. ಮಾಡಿ. ಸರಿನಾ? ಓಕೆ, ಮಾಡಿ. ಇದು ವಾಲ್ ಡೈ ಅದನ್ನು ತೊಗೋಬೇಕು ನಾವು. ಎಸ್. ಅದು ಹಂಗೆ ಅದಿಲ್ಲಂಗೆ ಆಗಲ್ಲ. ಲೂಸ್ ಆಗಲ್ಲ, ಫುಲ್ ಏನೋ ಔಟ್ ಆಗಲ್ಲ. ಇದು ಲೂಸ್ ಮಾಡಬೇಕಾಯ್ತು. ಲೂಸ್ ಮಾಡಿದ್ರೆ ಟ್ಯೂಬ್ ಆಚೆ ಬರೋದಕ್ಕೆ ಅಲ್ವಾ? ಇಲ್ಲ, ಇದು ಒಳಗಡೆ ಹೋಗ್ಬಿಡುತ್ತೆ. ಅದೇ ಒಳಗಡೆ ರೈಟ್ ಕೋಚ್. ಸೊ ಈ ಪ್ರೆಷರ್ನ ಬಂದು ಇವಾಗ ನಿನ್ನ ಕೆಳಗಡೆ ಟೈರ್ ಹಾಕೊಂಡಿದ್ಯಾ. ಸೊ ನಿನ್ಗೆ ಈಸಿ ಇದ್ರ ಮೇಲೆ ಇಟ್ಕೊಳ್ಳೋಕ್ಕೆ. ಇವಾಗ ನಮ್ಗೆ ಆ ಥರ ಆಪ್ಷನ್ಸ್ ಇರಲ್ಲ, ಎಲ್ಲ ದೂರ ಇರೋವಾಗ. ಅವಾಗೇನು ಮಾಡೋದು? ಅವಾಗ ಕೆಳಗಡೆ ಹಾಕೋಬೇಕಾ? ನನಗೆ ನನ್ನೊಂದು ವಿಡಿಯೋಲಿ ನೋಡಿದೆ, ಸೈಡ್ ಸ್ಟ್ಯಾಂಡ್ ಇದೆಯಲ್ಲ, ಹೌದು. ಸೈಡ್ ಸ್ಟ್ಯಾಂಡಲ್ಲಿ ವೆಯ್ಟ್ ಬಿಡೋಕ್ಕೆ ಹೇಳ್ತಾರೆ. ಇಲ್ಲಿ ಹಾಕ್ಬಿಟ್ಟು ನೆಲದ ಮೇಲೆ ಸೈಡ್ ಸ್ಟ್ಯಾಂಡ್ ವೆಯ್ಟ್ ಬಿಟ್ಟರೆ ಓಪನ್ ಆಗುತ್ತೆ. ಓಪನ್ ಆಗುತ್ತೆ. ಅದನ್ನ ಕೆಳಗಡೆ ಹಾಕೋಬಿಟ್ಟು ಈ ಆಪೋಸಿಟ್ ಒಂದು ಕಾಲು, ಹಿಂಗೆ ಒಂದು ಕಾಲು ಮತ್ತೆ ಬರ್ಬೇಕು. ಹಿಂಗೆ ಅದನ್ನು ಬೇಕಾಗುತ್ತೆ ಇದಕ್ಕೆ ಫ್ರೀ ಆಗೋದಕ್ಕೆ. ಸೊ 2 ರಾಡ್ ತಗೋಬೇಕು ಇವಾಗ ನಾನು. ಇಷ್ಟಿಲ್ದು ಸಿಗುತ್ತೆ. ಇದು ಕೊಟ್ಬಿಟ್ಟು ನನಗೆ, ನೀನು ಹೊಸ ತಗೊಂಬಿಡು.
ಹಾಂ ಯಾಕೆ ನಾಳೆ ತಗೊಂಬಪ್ಪ ಕಾಸು ಕೊಡ್ತೀನಿ ನಾನು. ಏನು ನಾಳೆ ಅದೇ ಇಷ್ಟು ದೊಡ್ಡದು ಬೇಡ, ಈ ಸೈಜ್ ತಗೊಂಬ. ಇದು ನಾನು ಮಾಡಿರೋದು ನಾನು. ಮತ್ತೆ ಮಾಡಿದ ತಗೊಂಬ ಒಂದು. ಅದು ಪೈಂಟು ಪೈಂಟ್ ಹೋಗುತ್ತೆ, ಪೈಂಟ್ ಎಲ್ಲ ಹೋಗ್ಬೇಕಾದು. ಹಿಂಗೆ ಎತ್ತು ನಿಲ್ಸ್ಕೊಳ್ಬೇಕಾಯ್ತು. ಇವಾಗ ಟ್ಯೂಬ್ ಹಚ್ಚಿ ತಗೋಬೋದು, ಫುಲ್ಲಾಗಿ ಬಂದ್ಬಿಡುತ್ತೆ. ಒಂದು ಕೈಯಲ್ಲಿ ಇದು ಓಪನ್ ಮಾಡ್ಕೋಬೇಕಾ, ಫ್ರೀಯಾಗಿ ಹಿಂಗೆ ಹೇಳ್ಕೋಬೇಕಾ. ಬಿಚ್ಚೋವಾಗ ಉಲ್ಟಾ ಬಿಸಬಾರ್ದು, ಸೀದಾ ಬಿಸಬೇಕಾ. ಅಂದರೆ ಇದು ಕೆಳಗೆ ಹೋಗ್ಬಾರ್ದು, ಇದು ಮೇಲೆ ಇರಬೇಕು. ಮೇಲೆ ಇರಬೇಕು. ಹಾಂ ಅಷ್ಟೇ ಆಯಿತು. ಇದು ಇಷ್ಟೇ ಪ್ರೊಸೀಜರಾ? ಹಾಂ ರೈಟ್. ಸಿ ಎ ಟ್ಯೂಬ್ ಇದೆ. ಇವಾಗ ನೀನು ಸುಮ್ಮನೆ ಹಾಕ್ಬಿಡು, ಅದು ತಗೊಳಕ್ಬಿಡು, ನಾನು ಬಿಚ್ಚಿ ತಿನ್ಬಿಡ್ತೀನಿ. ಇದು ನನ್ನ ಲರ್ನಿಂಗೆ, ಸರಿನಾ? ಓಕೆ. ರಿಮೂವ್ ಮಾಡಿ ಮತ್ತೆ ಗಲೀಜಾಗಿದೆ, ಹಿಂಗೆ ಕುತ್ಕೊಳ್ಳಿ. ಪರವಾಗಿಲ್ಲ. ಅದು ಗ್ಯಾಪ್ ಇದೆಯಲ್ಲ, ಅದು ತಿರ್ಗಿಸ್ಬಿಟ್ಟು ಆಚೆಗಳ ಕಡೆ ಹಂಗೆ. ಈ ಆ ಕೈಯಲ್ಲಿ ಇರೋದು ಎಲ್ಲ ಬೆದ. ಹಾಂ ಬಿಡಬೇಡಿ. ಆಯಿತು. ಇದು ಎತ್ತಿ. ಆ ಕಡೆ ಓಕೆನಾ? ಓಕೆ ಮುಗಿತು, ಬಂದ್ಬಿಡ್ತು ಸಕ್ಸಸ್ಫುಲಿ. ಇವಾಗ ಅದು ತೆಗಿಬೇಕಲ್ಲ. ತೆಗಿತೀನಲ್ಲ ಇದನ್ನು. ಹೋಗೋಣ. ಯಾವುದು? ಹಾಂ ಫುಲ್ಲಿ ಬ್ಲ್ಯಾಕೆಟ್ ತೆಗೆದು ಇಲ್ಲಿ ಟೂಲ್ಸು, ಸ್ಪ್ಯಾನರು, ಯಾಕಂದರೆ ಮಿಸ್ ಆಗಬಾರ್ದು ನಿಮಗೆ. ಸೊ ಇದ್ರಲ್ಲಿ ಮೈನ್ ಬುಷು ಬೋಲ್ಟ್ ಅಷ್ಟೇ. ಇದು ಇದರಲ್ಲಿ ಇನ್ನೊಂದು ಬುಷ್ ಬರುತ್ತೆ, ಅದು ತೆಗಿಯಲ್ಲ. ಓಕೆ ಸೆಂಟ್ರಲ್ ಇದನ್ನು ಬರುತ್ತೆ, ಸರಿ ಬರಲ್ಲ ಆಚೆ. ಓಕೆ ಅದು ಹುಷಾರು ಅಷ್ಟೇ. ಪದ ನಿಲ್ಸ್ಕೊಂಡ ಪದ ಏನಿದೆ, ಏನೂ ಇಲ್ಲ, ಕರೆಕ್ಟಾಗಿದೆ ಎಲ್ಲ. ಇದು ನೋಡ್ಕೊಂಡ್ರೆ ಸಾಕು. ಕಷ್ಟ ಆದ್ರೇನೋ